ಹಾಯ್ ಎಲ್ರಿಗೂ, ನಾನು ನಿಮ್ಮ ಸುನಿಲ್ ಗೌಡ. ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಿದ್ದೀನಿ. ಇವತ್ತು ಬೇಗನೆ ಎದ್ದು ಬಂದಿದ್ದೀನಿ, 7:30ಗೆ. ಬಿಸಿಲು ಹೇಗಿದೆ ನೋಡಿ ಇವತ್ತು. ಎಲ್ಲರೂ ಸೂರ್ಯ ನಮಸ್ಕಾರ ಮಾಡ್ಕೊಬಿಡಿ. ನಾನು ಇವತ್ತು ಬೇಗ ಕೆಲಸ ಮಾಡಿಕೊಂಡು ಬೇಗ ಹೋಟ್ಲಕ್ಕೆ ಹೋಗಬೇಕು. ಇವತ್ತೊಂದು ಪ್ಲ್ಯಾನ್ ಇದೆ, ಬಿಸ್ನೆಸ್ ಚೆನ್ನಾಗಿ ಮಾಡಬೇಕು, ಜಾಸ್ತಿ ಮಾಡಬೇಕು ಅಂತ. ಈಗ ಹೋಗಿ ಎಲ್ಲ ಕೆಲಸ ಬೇಗ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆ ಕಬಾಬ್ ಬೇಯಿಸುವಾಗ ಕೈ ಮೇಲೆ ಎಣ್ಣೆ ಬಿದ್ದುಬಿಡ್ತು. ಹೆಂಗಾಗೈತೆ ನೋಡಿ, ಹಂಗೆ ಒಂದು ಬ್ಲ್ಯಾಕ್ ಮಾರ್ಕ್ ಐತೆ ನೋಡಿ. ಹಾಗೆ ಕೈ ಮೇಲೆ ಬಿದ್ದ ತಕ್ಷಣ ಸುಟ್ಟು ಹೋಗ್ಬಿಡ್ತು. ಇದಾಗ್ತಾ ಇರುತ್ತೆ ನಮ್ಮ ಹೋಟ್ಲು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಕಲೆ ಐತೆ, ಆ ಕಲೆ ಹೋಗುತ್ತೆ ಸ್ವಲ್ಪ ದಿನ. ಹಿಂಗೆ ಮೈ ಮೇಲೆ ಒಂದೊಂದ್ಸರಿ ಇಲ್ಲೆಲ್ಲ ಆರ್ಬಿಡುತ್ತೆ. ಏನೋ ಕಬಾಬ್ ಎಣ್ಣೆ ಚೆನ್ನಾಗಿ ಕಾಯ್ದಿರುತ್ತಲ್ಲ, ಆ ಬಿಸಿಲಿ ಕಬಾಬ್ ಹಾಕಿದ ತಕ್ಷಣ ಏನಾಗುತ್ತೆ, ಅದು ಎಣ್ಣೆ ಸಿಡಿದ್ಬಿಡುತ್ತೆ. ಒಂದೊಂದ್ಸಲ ಅರ್ಜೆಂಟಲ್ಲಿ ಹಾಕ್ತಾಯಿರ್ತೀವಿ, ಗೊತ್ತಾಗಲ್ಲ. ಏನು ಮಾಡೋದು. ಇಲ್ಲಿ ಬನ್ನಿ, ಇವತ್ತೊಂದು ದಿನಚರಿ ಹೇಗಿದೆ ನೋಡೋಣ ಬನ್ನಿ. ಇವಾಗ ಚಾಕೆಲ್ಲ ಮಸ್ಕೊತ ಇದ್ದೀನಿ. ಈರುಳ್ಳಿ ಕ್ಯಾರೆಟ್ ಎಲ್ಲ ಕಟ್ ಮಾಡಬೇಕಲ್ಲ, ಎಲ್ಲನೂ ಕಟ್ ಮಾಡಿಬಿಟ್ಟು ಎಗ್ ರೈಸ್ ಸಣ್ಣಗೆ ಉಪ್ಪಿಸ್ಕೊಂಡು ಇನ್ನು ರೈಸ್ ಪ್ಲೇಟ್ಗೂ ಕಟ್ ಮಾಡ್ಕೊತೀನಿ. ಚಾಕು ನಾವು ಅಪ್ಪಲ್ಲಿ ಇವರು ಕಟ್ ಮಾಡಬೇಡ ಅಂದ್ರೂ ಕಟ್ ಮಾಡಿಬಿಡ್ತದೆ. ನನಗೆ ಇದೇ ಇಷ್ಟ, ಈ ಚಾಕಲ್ಲೇ ಕಟ್ ಮಾಡಬೇಕು. 2-3 ಚಾಕವೆ, ಬಟ್ ಈ ಚಾಕಲ್ಲೇ ಈರುಳ್ಳಿ ಕಟ್ ಮಾಡಬೇಕು. ಈರುಳ್ಳಿ ಕ್ಯಾರೆಟು ಇದರಲ್ಲೇ ಕಟ್ ಮಾಡಬೇಕು. ಹಂಗೆ ಡೈಲಿ ಟಕ ಮಸ್ಕೊಂಡು ಬಂದು ಹೊಡಿತಾ ಇದ್ದೀನಿ. ನಾಲ್ಕು ಪುದೀನ, ನಾಲ್ಕು ಕೊತ್ತಂಬರಿ. ಪರವಾಗಿಲ್ಲ, ಸುಮಾರು ನಡೀತೈತೆ. ಒಂದು ಸ್ವಲ್ಪ ಡಲ್ ಆಗೈತೆ. ಏನಣ್ಣ ಇದು? ಏನು ಮಿಚ್ಚರ್ ಥರ ಏನಿದು? ಅದು ಸೋಯಾಬೀನ್ ಬರ್ತಿದ್ದಲ್ಲ. ಹಾಂ, ಆ ಥರ 60 ರೂಪಾಯಿ ಇರೋದು 47 ರೂಪಾಯಿ. ನಾಲ್ಕು ಪುದೀನ, ನಾಲ್ಕು ಕೊತ್ತಂಬರಿ ಕೊಡಂಗೆ. ಇದು 3 ಲೀಟ್ರಾ? ಇದು आज ज़्यादा खाएगा। अभी न तो कुछ पैसे लेके आइए यार, तो कब में आया अभी और इधर कहीं भी नहीं मिलता है। कहीं भी मिलता था हम लेके आते। इसको देखिए मेरे को, कब में आया पता नहीं देता। ಕಾಯಿನ ಖಾಲಿ ಆಗವೆ, ಕಾಯಿನಿಸ್ಕೋಬೇಕು. ಓಯ್ ಛೋಟಾ ಭೀಮ್, ಬಾಯ್ ಬಾಯ್. ಏನು ಹಿಡ್ಕೊಂಡಿದ್ಯಾ? ಹ್ಞೂ, ಬಾಯ್. ಕಾಯಿನಿಸ್ಕೊಳ್ಳೋಣ. ಕಾಯಿನ್ ಕೊಡಂಗೆ 4 ಕೊಡು. ಓಯ್, ಏನು ಮಾಡ್ತಿದ್ದೀಯಾ? ಹಾಂ, ಏನೂ ಮಾಡ್ತಾಯಿಲ್ವಾ? ಏನೂ ಮಾಡ್ತಾಯಿಲ್ಲ. ಏನು ತಿಂತಿದ್ದೀಯಾ? ಹಾಂ, ಅಲ್ಲೇ ಆಯಿತು. ಇದೇ ಕಾಲು ಕೆರಿತದೆ. ಹಿಡ್ಕೊಳ್ಳ ಇದನ್ನು, 4 ಕೊಡಿ. ಹಿಡ್ಕೊಳ್ಳ ಇದನ್ನು, ಹಿಡ್ಕೊಂಡು ಹೋಗಲ್ಲ. ನಿಮ್ಮ ಮಾಮ ಹೊಡೆಯಲ್ವ ಆಮೇಲೆ? ಹ್ಞೂ, ಹೊಡೆಯಲ್ಲ. 4 ಇನ್ನು 10 ರೂಪಾಯಿ ಕೊಡ್ತೀನಿ. ನೀರು ಯಾಕೋ ಬತ್ತಲ್ವಲ್ಲ? ಫಿಲ್ಟ್ರು ನಿಧಾನಕ್ಕೆ ಆಯ್ತಾವ ಈಗ. ಹಾಂ, ಎಲ್ಲೋ ಛೋಟಾ ಭೀಮ್ ಹುಡುಗಿ ಅಂತಲ್ಲ ಹೊಂಟೋಗ್ಬಿಟ್ರೆ. ಟೈಮು ಹೋಗೋದೇ ಗೊತ್ತಾಗಲ್ಲ.
ಇಸ್ಕೊಂಡಾಯಿತು. ಇವಾಗ ನೀರು ಹಿಡ್ಕೊಂಡು ಹೋಗಬೇಕು. ನೀರು ಬೇರೆ ಬರ್ತಾಯಿಲ್ಲ, ಅಲ್ಲಿ ಫಿಲ್ಟ್ರಾಗಿ ನಿಧಾನಕ್ಕೆ ಬರ್ತಾವೆ. ಇನ್ನು ವೇಟ್ ಮಾಡ್ಬೇಕನ್ನೋ ಗೊತ್ತಿಲ್ಲ. ನೀರಾಗಿ ಬತ್ತಲ್ವಲ್ಲ ನೀರು? ಅಲ್ಲ ನಿಧಾನಕ್ಕೆ ಬರ್ತಾವೆ, ಫಿಲ್ಟ್ರಾಗಿ ನಿಧಾನಕ್ಕೆ ಬರ್ತಾವೆ. ನೋಡ್ಬೇಕಂಗೆ ನೀರು ಹಿಡ್ಕೊಂಡು ಹೊರಡೋಣ. ಹಿಂಗೆ ಹಳ್ಳಿದ್ರೇ ಒಂಥರ ಚೆಂದ, ಒಂದು ಹಳ್ಳಿ ವಾತಾವರಣ ಸಿಗುತ್ತೆ. ನೋಡೋಣ ಇವಾಗ ನೀರು ಅವಾಗಲೇ ಹಿಡ್ಕೊಂಡು ಹೋದ ಬೇಗ ಫಿಲ್ಟ್ರಾಗಿ ತುಂಬ್ಕೋತವೆ ಅಂತ ಅಂತಾರೆ. ನೋಡೋಣ ಹೇಳಿ. ಟ್ರೈನ್ ಹಾಕ್ತೀನಿ ಹೋಗೊಂದು. ಮೊದಲೇ ನೀರು ಬರ್ತಲ್ಲ, ಅದ್ರಲ್ಲಿ ಬರೀ ಕ್ಯಾನ್ ಬೇರೆ ಸರಿಯಾಗಿ ಇಕ್ಕಿಲ್ಲ ನಾನು. ತುಂಬ್ಕೋಬೋದು ಮೇ ಬಿ ಇದು 3 ಕ್ಯಾನು ಹಿಂಗೆ ತುಂಬ್ಕೊಬಿಟ್ರೆ ಸಾಕತ್ತಾಗಿ. ಒಂಥರ ಬಿಸಿಲು, ಒಂಥರ ಚಳಿ ಹೊಡಿತೈತಿ ಇವತ್ತು. ಇಲ್ಲಿ ಅರ್ಧ ಕ್ಯಾನ್ ತುಂಬ್ಕೊಂತು. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿರಲ್ಲ ಈಗ. ಹೆಂಗೋ ಬೇಗ ಹೋಗೋಣ ನೋಡಿ. ಇವತ್ತು ಬೇಗ ಎಲ್ಲ ಕೆಲಸ ಮುಗೀತು ಆಲ್ಮೋಸ್ಟು. ನೀರ್ದೊಂದು ಆಗ್ಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ. ಆಮೇಲೆ ಬಂದು ಇಟ್ಕೊಂಡು ಹೋಗ್ಲಾ, ಹೆಂಗೆ ಮಾಡಲಿ? ಯಾಕಂದ್ರೆ ಇನ್ನೂ 2 ಕ್ಯಾನ್ ತುಂಬ್ಕೋಬೇಕು. ಆಮೇಲೆ ಬಂದು ಎತ್ಕೊ ಹೋಗ್ತೀನಿ. ಮತ್ತೆ ಲೇಟಾಗಿ ಹೋಯ್ತಿದೆ, ಟೈಮ್ ಆಗೋಗುತ್ತೆ. ನೋಡೋಣ, ಆಮೇಲೆ ಬಂದು ಇಟ್ಕೊಂಡು ಹೋಗೋಣ. ಒಂದು ಅರ್ಧ ಕ್ಯಾನ್ ತುಂಬ್ಕೊಂಡು ಹೋಯ್ತು. ಇವಾಗ ಇನ್ನು ಅದು ಕಾಯಿನ ಹಾಕಿದ್ದೀನಿ, ಇನ್ನೂ ಅರ್ಧ ಕ್ಯಾನ್ ಬರುತ್ತೋ, ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಹೊರಡೋಣ, ಆಮೇಲೆ ಬಂದು ಇಟ್ಕೊತೀನಿ. ಎಲ್ಲ ಮಾಡಾಯ್ತು. ಇದು ಕಾಯಿಂದು ಇಲ್ಲ, ಟೈಮಿಂಗ್ಸ್ ಕರೆಕ್ಟ್ ಆಗೈತೆ. ಹಾಂ, ಈಗ 10 ಲೀಟ್ರ್ ತುಂಬ್ಕೊಂಡಿದೆ. ಈಗ ಅಷ್ಟೇ ಬರ್ತಾ ಇದೆ. 2 ಕ್ಯಾನ್ ತಗೊಂತೈತೆ ಹಂಗಾರೆ. ಇಲ್ಲಿ ನಿಂತ್ಕೊಳಕ್ಕಾಯ್ತದ? 2 ಕಾಯಿನ್ ಹಾಕೊಂಡು ಕುತ್ಕೋಬೇಕು. ಇವಾಗ ತುಂಬ್ಕೋತ ನೋಡಿ. ಅದು 10 ಲೀಟ್ರು ಸೆಟ್ ಆಗ್ಬಿಟ್ಟೈತೆ. ನಾನೇನು ಅಂದ್ಕೊಂಡೆ ಅವಾಗಲೇ, ಇದೇ ನೀರೇ ಫಿಲ್ಟರ್ ಆಗಿಲ್ಲ ಅಂದ್ಕೊಂಡೆ. ಇವಾಗ ಆಗಿರೋದೇ ಇದು. ಅವಾಗಿಂದ ಹಿಡ್ಕೊಂಡು ಹೋಗ್ತಿದ್ರು, ಆಮೇಲೆ ಅವ್ರು ಯಾರೊಬ್ರು ಬಂದ್ರು, ಅವಾಗ ಹಂಗಾಯ್ತು. ಪೂರ್ತಿ ರೀಸೆಟ್ ಮಾಡ್ಬಿಡಕ. ನಾನು ಮೋಸ್ಟ್ಲಿ ನೀರು ಒಳಗಡೆ ಫಿಲ್ಟರ್ ಆಯ್ತಲ್ವೇನೋ, ಅದಕ್ಕೆ ಹಂಗೆ ಆಯ್ತೈತೆ ಅಂತ ಅಂದ್ಕೊಂಡೆ. ಅದು ಟೈಮಿಂಗ್ಸ್ ಏನೋ ಚೇಂಜ್ ಆಗ್ಬಿಡೈತೆ ಅಂತ. ಬರೀ 10 ಒಂದು ಕಾಯಿನ ಹಾಕಿದ್ರೆ 10 ಲೀಟ್ರ್ ಬರ್ತೈತೆ. 20 ಲೀಟ್ರ್ ಬರಬೇಕು, 10 ಲೀಟ್ರ್ ಬರ್ತೈತೆ. ನಾನು ಇದೇನೋ ಒಳ್ಳೆ ಟೆನ್ಷನ್ ಆಯಿತು, ಮತ್ತೆ ಬರ್ಬೇಕಾಯ್ತಲ್ಲ ಅಂತ ಅಂದ್ಕೊಂಡೆ. ಹೆಂಗೋ ಸದ್ಯ ಇವಾಗಲೇ ಆಯಿತು ಕೆಲಸ. ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಗೋಗಿ ಕಬಾಬ್ ಮಸಾಲೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹೊರಡೋಣ ಹೋಟ್ಲಕ್ಕೆ, ಬಿಶ್ ಕೆಳಗಡೆ. ಮನೆಯಿಂದ ತಿಂಡಿ ಮಾಡಿಕೊಂಡು ಇವಾಗ ಹೋಟ್ಲಕ್ಕೆ ಕೊಯ್ತಾ ಇದ್ದೀನಿ. ಟೈಮು ಇವತ್ತು 7:30 ಎದ್ದು ಎಲ್ಲನೂ ಬೇಗ ಕೆಲಸ ಮಾಡಿದೆ, ಬೇಗ ಹೋಟ್ಲಾಕೋಣ ಅಂತ. ನನಗೂ ಟೈಮ್ ಆಗ್ಬಿಡ್ತು, 12 ಗಂಟೆ ಆಗೋಗದೆ. ಸ್ವಲ್ಪ ಕೆಲಸ ಇತ್ತು ಏನೋ, 12 ಗಂಟೆ ಆಗೈತೆ. ಮುಂದೆ ಪೊಲೀಸ್ ಹಿಡಿತವ್ರೇನೋ ಗೊತ್ತಿಲ್ಲ, ಪೊಲೀಸ್ ಬೇರೆ ಅವರೇ ಅಲ್ಲಿ. ಇದೊಂದು ಲಾರಿ ಒಯ್ತೈತೆ, ಈ ಲಾರಿ ರೈಟ್ ಸೈಡಲ್ಲಿ ಎಳ್ಕೊಂಡು ಹೊಂಟೋಯ್ತೀನಿ ಈಗ ದುಯ್ಯಿ ಅಂತ.
ಗಾಡಿ ಹಿಡಿತಲ್ಲ, ಬಟ್ ಯಾವುದೋ ಗಾಡಿ ಹಿಡ್ಕೊಂಡು ಏನೋ ಮಾತಾಡ್ತಾವ್ರೆ, ಏನಾಗುತ್ತೋ ಗೊತ್ತಿಲ್ಲ. ಬಟ್ಟಲ್ಲಿ ಓಕೆ, ಇನ್ನೇನು ಮಾಡ್ತೀರಾ, 12 ಗಂಟೆ ಆಗ್ಬಿಟ್ಟೈತೆ, ಆದರೂ ಬೇಗ ಬರ್ಬೇಕಂತ ಆಗ್ತಿದ್ದೀನಿ. ಆದರೆ ಕೆಲಸಗಳು ಬೇಗ ಆದೋ ಇವತ್ತೆಲ್ಲ, ಆ ಕೆಲಸಗಳೆಲ್ಲ ಬೇಗ ಆದೋ. ಕೆಲಸ ಬೇಗ ಆಗಿದ್ದಕ್ಕೋಸ್ಕರ ಹೆಂಗೋ 11 ಗಂಟೆಗೆ ಬಂದು ಹಾಕಿರೋ, ಇಷ್ಟೊತ್ತಿಗೆ ಏನಾದ್ರು ಗೋಣಿ ಹಾಕ್ತೇನೋ, ಇನ್ನೇನು ಮಾಡೋದು. ದಿನ ಏನು ಒಂದೊಂದು ಥರ ಕೆಲಸ ಅವು ಇವು ಏನಾದ್ರು ಆಗೇ ಬಿಡ್ತವೆ, ಟೈಮು ಹೋಗೋದೇ ಗೊತ್ತಾಗಲ್ಲ ನಿಜವಾಗ್ಲೂ. ಇವತ್ತು ಜನವರಿ 21 ಡೇಟ್. ಇವತ್ತು ಮುಂದಿನ ತಿಂಗಳು ಶಿವರಾತ್ರಿ, ಅದರ ಮುಂದಿನ ತಿಂಗಳು ಯುಗಾದಿ. ನಮ್ಮ ಹಿಂದೂಗಳಿಗಂತೂ ವರ್ಷ ಪೂರ್ತಿ ಹಬ್ಬನೇ ಬಿಡಿ. ಸಂಕ್ರಾಂತಿ, ಶಿವರಾತ್ರಿ, ಯುಗಾದಿ, ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಉಪವಾಸ ಹಬ್ಬ ಎಲ್ಲ ಕಡೆ ಮಾಡಲ್ಲ, ನಮ್ಮ ಮಂಡ್ಯದ ಭಾಗದಲ್ಲಿ ಚೆನ್ನಾಗಿ ಮಾಡ್ತೀವಿ ಜಾಸ್ತಿ. ನನ್ನ ಮಗ ಗಾಡಿ ಅಡ್ಡ ನಿಂತವನ, ಕಾರ್ ಅಡ್ಡ. ಇನ್ಯಾತ್ ಮ್ಯಾರ ಕ್ಯಾಂಟ್ರ್ ಬೇರೆ ಹಾಕ್ಬಿಟ್ಟವನಲ್ಲಪ್ಪ ಇಲ್ಲಿ. ಒಂದು ಗಾಡಿ ಇತ್ತು, ಓಟ್ ಹಾಕ್ತೀವಿ, ಗಾಡಿ ತೆಗೀರಿ ಹೆಂಗೆ. ಯಾರೇ ಒಣ್ಣ ಕ್ಯಾಂಟ್ರ್ ಹಾಕೋಣೆ, ಕ್ಯಾಂಟ್ರ್ ನಿಲ್ಲಿಸ್ಬೇಕು ಇವಾಗ. ಅಣ್ಣ ಒಂಚೂರು ಗಾಡಿ ಆ ಕಡೆಗೆ ಹಾಕೊಳ್ಳಿ, ಹೋಟ್ಲಾಕ್ತಿ. ಹಾಕಬೇಕು, ಹೋಟ್ಲ್ ಹಾಕೋಣ ಇವಾಗ. ಫುಲ್ಲು ರೋಡನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಗಾಡಿನ. ಅದಕ್ಕೆ ಅವ್ನು ಯಾರೋ ಎಲ್ಲೋ ಕೂಡ ನೋಡ್ಕೊಂಡು ಇದ್ದಾವನೆ ಹಿಂದಗಡೆಯಿಂದ, ನಾವು ನಿಂಗೆ ಹಾಕೋಣ ಅಂತ. ಗಾಡಿ ಎತ್ತಿದ್ರೆ ಹೆಂಗೋ ಕ್ಯಾಂಟ್ರಿ. ಇವಾಗ ಹೋಟ್ಲ್ ಹಾಕೋಣ. ಮನೆಯಿಂದ ಹೋಟ್ಲಿಗೆ ಬಂದೆ ಇವಾಗ. ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡು, ಇವಾಗ ಸ್ವಲ್ಪ ಜಾಸ್ತಿ ರೆಸ್ಟ್ ಸಿಕ್ತು. ಅಂದರೆ ಅಲ್ಲಿಂದ ಬೇಗ ಬಂದಲ್ಲ, ಸ್ವಲ್ಪ ಜಾಸ್ತಿ ರೆಸ್ಟ್ ಸಿಕ್ತು. ಇನ್ನೊಬ್ಬ ರೆಸ್ಟ್ಗೆ ಹೋಗೈತೆ. ಇನ್ನು ಈರುಳ್ಳಿ ಕಟ್ ಮಾಡೋ ಅನ್ನೋದೇ. ರೈಸ್ ಏನು ಹಾಕಂಗಿಲ್ಲ, ಹೆಂಗೋ ರೈಸ್ ಐತೆ. ಹೆಂಡತಿ ಕೇಕ್ ತಂದಿದ್ಲು. ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಲಿಲ್ಲ, ಕೆಂಗೇರಿ ಮಾಗಡಿ ಸೈಡಲ್ಲಿ ಒಂದು ಮಂತ್ರಾಲಯ ಥರ ಐತಂತೆ, ಚಿಕ್ಕ ದೇವಸ್ಥಾನ. ಅಲ್ಲಿಂದ ಬರುವಾಗ ಈ ಕ್ರಿಸ್ಮಸಲ್ಲಿ ಕೇಕ್ ಕೊಡ್ತಾರಲ್ಲ, ಆ ಥರ ತಂದಿದ್ದು. ಅದು ತಿನ್ಕೊಬಂದು ಸಖತ್ ಸ್ವೀಟ್, ಚೆನ್ನಾಗಿತ್ತು ಅದು. ಇನ್ನೂ ಬಾಯಲ್ಲಿ ಅದೇ ಸ್ವೀಟ್ ಐತೆ. ಮೆಣಸಿನ್ಕಾಯಿ ಅದಾ? ಮೆಣಸಿನ್ಕಾಯಿ ಅದಾ? ಹಾಂ, ಹಾಕಿ ಕೆ ಜಿ. ಜನ ಪರವಾಗಿಲ್ವಾ? ಇದ್ಯಾಕೆ ಕಾಯಿ ಹಾಕ್ಸಿದ್ರಲ್ಲ ಬಾಳಕ್ಕೆ? ನೀವು ಹಣ್ಣಾಗಕ್ಕೆ ಒಂದು ದಿನ ಬೇಕಾ? ಹಾಂ, ಯಾರ್ದೋ ಬಿಲ್ ಹಾಕಿದ್ದೀರಾ? ಹೆಂಗಾಗ್ತಾರೆ ಬಾಳೆಹಣ್ಣು? ಚಿಕ್ಕ ಅಲ್ವಾ ಇವಿ? ಸಣ್ಣ ಬಾಳೆಹಣ್ಣು ಇಲ್ಲಿ ಹಿಂಗೆ. ಹಾಂ, ದಪ್ಪ ಇದ್ರೆ ಚಂದ. ಹಾಂ, ಲಾಸಾ? ಎಷ್ಟು ಬರ್ತದೆ ಇವು? ಎಷ್ಟು ಬರ್ತದೆ? ಓ, ಹಂಗೆ ಸಣ್ಣ ಹಾಕ್ರೆ ಪೀಸ್ ಜಾಸ್ತಿ ಬರ್ತವೆ ಅಂತ. ಅವು ನೋಡಿ, ಇವು ಪೀಸ್ ಒಂದೊಂದು ಇದು ಮಾಡಿಕೊಟ್ರು ಪರವಾಗಿಲ್ಲ. ಇಷ್ಟು ಮಾತ್ರ ಕೊಟ್ಟರೆ ಪರವಾಗಿಲ್ಲ. ಅವೆಲ್ಲ ಕೊಟ್ಟಿದ್ದ 5 ಬಾಳೆಹಣ್ಣು 1 kg ಬಂದಿತ್ತು. ಓ, ಹಂಗೆ. ಹಾಂ, ಗೊತ್ತಾಯ್ತು. ತೂಕ ಜಾಸ್ತಿ ಬಂದರೆ ಪೀಸ್ ಕಡಿಮೆ ಬರ್ತವೆ. 5 ಬಾಳೆಹಣ್ಣು 1 kg ಬಂದು ಹೆಂಗೆ ಯಾವ ಲೆಕ್ಕ ಕೊಟ್ಟು ವ್ಯಾಪಾರ ಮಾಡೋಕ್ಕೆ ಕಡಿಮೆ. ಇದು ಕೋಸಿಲ್ವಾ? ಕ್ಯಾರೆಟ್ ಅವೆ 2. ಇವಾಗ ಕ್ಯಾರೆಟ್ ಹಾಕಂಗೆ, ಕ್ಯಾರೆಟ್ ಹಾಕು. ನೀನು ಎಣ್ಣೆ ಈರುಳ್ಳಿಗೆ ಬೆಳಗ್ಗೆ ಬರ್ತೀನಿ. ಬೆಳಗ್ಗೆ ಬರ್ತಾವಲ್ಲ ಈರುಳ್ಳಿ? ಹೋಗಿ ನಾನು ನೋಡ್ತಾ ಇದ್ದೀನಿ. ಹೋಗಣ್ಣ, ಏನು ಮಾಡೋದಂತ ಯೋಚನೆ. ಗಾಡಿ ಬಂದರೆ ಆ ಗಾಡಿಲೇ ಬರಲಿ, ಇಲ್ಲ ಅಂದರೆ ನೀವು ಹೋಗ್ತಾ ಅಷ್ಟೇ. ಏನು ಮಾಡಿ? ಅಲ್ಲ, ಈ ಶುಂಠಿ ಇಲ್ಲ ನನಗೆ, ಬೆಳ್ಳುಳ್ಳಿ ಇಲ್ಲ. ಅದೇ ಅವರು ಹೇಳಿದ್ರು ತಾಕಲ್ವಾ? ಶುಂಠಿ ಚೆನ್ನಾಗಿರೋದು ಹಾಕಲ್ಲ, ಅವರು ತುಂಬಿಡ್ತಾರೆ ಹಂಗೆ. ಎಷ್ಟು ದೂರ?
ಇವತ್ತು ನಮ್ಮ ಸಲ್ಯ ನಿನ್ನೆ ಕ್ಲಾಸ್ ಸಲ್ಯ ಅಂತ ನಾನು ಡೈಲಿ ವಿಡಿಯೋದಲ್ಲಿ ಕವರ್ ಆಯ್ತಿದೆ ಕರೆಕ್ಟಾಗಿ ಮಾತಾಡೋ ಯೂಟ್ಯೂಬ್ ಮಾತಾಡು ಅಣ್ಣ ನಮ್ಮ ಸುನಿಲ್ ಅಣ್ಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವನು ಸುನಿಯಣ್ಣಾಗ ಫುಲ್ ಸಬ್ಸ್ಕ್ರೈಬ್ ಏ ಎಲ್ಲ ಏನಾಗಲ್ಲ ಬಿಡ ಆ ತಲೆ ಹಿಡಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ತಿಳಿಸಿ ಅದ್ಯಾದ ಕೈ ಹಿಂಗೆ ಹಿಂಗನ್ಬಿಟ್ಟೆ ಆಮೇಲೆ ರೋಲರ್ ಹಾಕೋ ರುಬ್ಬಿಡ್ತಾರೆ ಇವನ್ನ ಅಕ್ಕಿ ಹತ್ತ ಗೊತ್ತಾನೆ ಇವನು ಇದು ಇಡ್ಲಿ ಇಡ್ತಾನೆ ಮಗ ಆರೆಂಜು ಅಕ್ಕಿ ತಗೋತಾನೆ ಚಾಯ್ಸ್ ಇಂಡೇನಾ ಹೊಡಿಬೇಡ ಹೋಲಿ ಬಿಡ ಪಾಪ ನಗಾಡ ನೋಡ ಹಂಗೆ ಇವತ್ತು ಮುಗೀತು ನಿನ್ನ ಕತೆ ಎಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಈರುಳ್ಳಿ ಎಣ್ಣೆ ಕುಡಿಯಲ್ಲ ಅಂತ ನಿಜಲ್ಲ ಇವನು ಕುಡಿದಿ ಅಂತಲ್ಲ ಸುಳ್ಳು ಹೇಳ್ತಿಯಲ್ಲ ಮಾತೇನೆ ಕೇಳ್ತಿ ಮಣ್ಣು ತಿನ್ನ ಇದೊಂದು ತಿನ್ಬೋದಾ ತಿನ್ನು ನೀ ತಿಂತೀನಿ ನಾನು ಇದು ತಿನ್ಬೋದಾ ಮಗ ಇದು ಸೋಯಾ ಅಲ್ಲಲೇ ಹಂಗೇನೆ ಬೇಸ್ ತಿನ್ಬೇಕಣ್ಣ ಬೇಸ್ ತಿನ್ಬೇಕಲ್ಲ ಲೇ ಕರೆಕ್ಟಾಗಿ ಹೇಳು ಕರುಮ್ ತಗೊಳ ನೀನು ಇಷ್ಟು ಇಟ್ಕೊಳಕ್ಕೆ ಇಷ್ಟೊತ್ತಾಗ ಆಟ ಆಡ್ತಾವನಾ ಜೀವನದಲ್ಲಿ ಯಾರ ತರನಾರು ಆಗು ಇವನ್ ತರ ಮಾತ್ರ ಆಗ್ಬೇಡ ಯೂಟ್ಯೂಬರ್ ಲಾಗರ್ ಅಂತ ಆಗ್ತಾರಲ್ಲ ಇವನ್ ತರ ಮಾತ್ರ ಆಗ್ಬೇಡ ಯಾಕಣ್ಣ ಈ ಮಾತು ವಿಡಿಯೋ ಆನ್ ಮಾಡು ಲಾಗಲ್ಲೇ ಇರೋದ ಅವಾಗ್ಲಿಂದ ಇಲ್ಲಿ ಮಹೇಶ ಇಲ್ಲಿ ಇಂಥವ್ರು ಇರ್ತಾರಲ್ಲ ಭೂಮಿಗೆ ಬಾಲ ಅಂತಾರಲ್ಲ ಇಂಥವ್ರೇನೆ ಯಾಕೋ ಶಂಕರಣ್ಣ ಬೈದಿದ್ದಾರೆ ಯಾಕೆ ಅಂತ ಕೇಳ್ತೀನಿ ಅಂತ ಅಂದ್ರೆ ಇಲ್ಲಿ ವರ್ಕೌಟ್ ಮಾಡ್ಬಿಟ್ಟು ಹೋಗಿ ಅಲ್ಲಿ ಎಗ್ ಬೋಂಡ ಆಯಲ್ ಬೋಂಡ ತಿನ್ಕೊಂಡ್ ಕೂತ್ಕೊಂತಾನೆ ತಿನ್ಕೊಂಡ್ ಕೂತ್ಕೊಂತಾನೆ ಅಲ್ಲಿ ಅದೇನೋ ಲಿವರ್ ಫ್ರೈ ಇದೇನೋ ಇದ್ರು ಫ್ರೈ ಎಲ್ಲ ಮಾಡ್ಕೊಂಡ್ ಕೂತ್ಕೊಂಡ್ ತಿನ್ಕೊಂತಾನೆ ಯೂಟ್ಯೂಬ್ಗೆ ವಿಡಿಯೋ ಅವಾಗ ಆಗಲ್ಲ ಇದೆ ಅಣ್ಣ ಇದೆಲ್ಲ ಹಾಕ್ತೀನಿ ಓಕೆ ಪರವಾಗಿಲ್ಲ ಎಲ್ಲಾನು ಹಾಕ್ಬೇಕು ನೀನು ಅದನ್ನೆಲ್ಲ ತೋರಿಸ್ಬಾರ್ದು ಹೋಗ ಏನ ಸಸ್ಪೆನ್ಸಾ ಹಿಂಗೆ ಹಾಕೋದಲ್ಲ ಇನ್ನೇನದು ಎಲ್ಲ ತೋರಿಸ್ಬಾರ್ದು ಹೋಗು ಅದೇನೋ ಮಾಡ್ತೀನಿ ಅಂದಲ್ಲ ಮಾಡ್ಕೊ ಹೋಗು ಬಾಯ್ ಓಕೆ ಬಾಯ್ ಹಾಗಾಯ್ತು ಕೊಡ ಹಂಗೆ ಮೂಸರೆ ಇದು ಮೂಸರೇನ ಏನಿದು ಇದು ಏನಿದು ಚಕ್ಲಿ ಅಲ್ಲ ಕಳ ಇದು ಚಕ್ಲಿ ಅಂದರೆ ಬೇರೆ ಇದು ಮೂಸರೆ ಅಂತ ಇನ್ನೊಂದು ಬರ್ತದೆ ಈ ಚಕ್ಲಿ ಅಲ್ಲ ಏನೋ ಅಂತಾರೆ ಇದಕ್ಕೆ ಇವತ್ತು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಎಲ್ರಿಗೂ ಬಾಯ್